ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬಟ್ಟೆಯಿಂದ ಒಂದು ಚಾಕ್ಲೇಟ್ ಶೇಪಿನ ಹೇರ್ ಬ್ಯಾಂಡ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಹತ್ರ ಯಾವುದಾದ್ರು ವೇಸ್ಟ್ ಬಟ್ಟೆ ಇದ್ದರೆ ಆ ಬಟ್ಟೆಯನ್ನು ತಗೊಂಡು ಒಂದು ಕಡೆ 16 ಸೆಂಟಿಮೀಟರು ಮತ್ತೊಂದು ಕಡೆ 12 ಸೆಂಟಿಮೀಟರ್ ಬಟ್ಟೆಯನ್ನು ತಗೊಳ್ಬೇಕು. ಹೀಗೆ ಮಧ್ಯದಲ್ಲಿ ಮಡಚಿಕೊಂಡು ಸ್ವಲ್ಪ ಒಂದು ಬಟ್ಟೆ ಸ್ವಲ್ಪ ಅದರ ಮೇಲೆ ಬರೋ ರೀತಿ ನೋಡಿಕೊಂಡು ಆ ತುದಿಗೆ ಮತ್ತು ಈ ತುದಿಗೆ ಎರಡೂ ತುದಿಗೂ ಹೊಲ್ಕೊಳ್ಬೇಕು ದಾರದಿಂದ. ನೋಡಿ, ಹೀಗೆ ತುದಿಗೆ ಹೊಲ್ಕೊಳ್ಬೇಕು. ಹತ್ತತ್ರ ಹೊಲಿಗೆಯನ್ನು ಹಾಕಿ ಬಿಟ್ಟು ಹೋಗದೆ ಇರೋ ರೀತಿ. ಹೀಗೆ ಮತ್ತೊಂದು ಕಡೆನೂ ಇದೇ ರೀತಿಯಾಗಿ ಹೊಲಿಗೆಯನ್ನು ಹಾಕ್ಕೊಳ್ಬೇಕು. ಎರಡೂ ಕಡೆ ಹಾಕೊಂಡಾದ್ಮೇಲೆ ಇದನ್ನು ಬಟ್ಟೆಯನ್ನು ತಿರುಗಿಸ್ಕೊಳ್ಬೇಕು. ಹೀಗೆ 4 ತುದಿಗೆ ಸರಿ ಬರೋ ರೀತಿ ಹೀಗೆ ತಿರುಗಿಸ್ಕೊಂಡಾದ್ಮೇಲೆ ಈಗ ನೋಡಿ ಈಗ ಕಾಣ್ತದೆ. ಈಗ ಈ ಬದಿಯಿಂದ 3.5 ಸೆಂಟಿಮೀಟರು ಮತ್ತು ಈ ಬದಿಯಿಂದ 3.5 ಸೆಂಟಿಮೀಟರ್ಗೆ ಹೊಲಿಗೆಯನ್ನು ಹಾಕ್ಕೊಳ್ಬೇಕು. ಎರಡೂ ಕಡೆ ನೋಡಿ ಈ ಥರ ಹೊಲಿಗೆಯನ್ನು ಹಾಕ್ಕೊಂಡಾದ್ಮೇಲೆ ಮಿಡ್ಲಲ್ಲಿ ಗ್ಯಾಪ್ ಇರ್ತದಲ್ವ, ಆ ಗ್ಯಾಪಲ್ಲಿ ಹತ್ತಿಯನ್ನು ತುಂಬಿಕೊಳ್ಬೇಕು. ನೋಡಿ, ಅದು ಚಾಕ್ಲೇಟ್ ಶೇಪ್ ಕಾಣಬೇಕಲ್ವ, ಹಾಗಾಗಿ ಹೀಗೆ ಹತ್ತಿಯನ್ನು ತುಂಬಿ ಆದಮೇಲೆ ಮತ್ತೆ ಸೂಜಿ ದಾರ ತಗೊಂಡು ದೊಡ್ಡ ಹೊಲಿಗೆಯನ್ನು ಹಾಕೊಳ್ಳುವಂಥದ್ದು. ಸ್ವಲ್ಪ ದೂರ ಹೊಲಿಗೆ ಹಾಕೊಳ್ಳಿ. ಅದ್ರ ಮೇಲೆ ಹೊಲಿಗೆ ಹಾಕ್ಕೊಂಡಿದ್ದೀರಲ್ವ, ಅದ್ರ ಮೇಲೆ ಮತ್ತೊಂದು ಹೊಲಿಗೆಯನ್ನು ಹೀಗೆ ಹಾಕ್ಕೊಂಡು ಆ ಹೊಲಿಗೆಯನ್ನು ಸ್ವಲ್ಪ ಗಟ್ಟಿಯಾಗಿ ಎಳೀರಿ. ಎಳೆದಾದ್ಮೇಲೆ ಈ ಥರ ಬರ್ತದೆ. ಈಗ ಗಂಟಾಗಿ ಗಂಟನ್ನು ಹಾಕ್ಕೊಂಡು ದಾರನ ಕಟ್ ಮಾಡಿ ತೆಗೀರಿ. ಮತ್ತೊಂದು ಕಡೆಗೂ ಇದೇ ರೀತಿಯಾಗಿ ಹೊಲ್ಕೊಳ್ಳಿ. ಈ ಕಡೆಗೂ ಅದೇ ರೀತಿ ಹೊಲ್ಕೊಂಡಾದ್ಮೇಲೆ ಚಾಕ್ಲೇಟ್ ಶೇಪ್ ಬರ್ತದೆ. ಅದಕ್ಕೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖುಷಿ ಆಗ್ತದೆ ಅವರಿಗೆ. ಈ ಥರ ಹೇರ್ ಕ್ಲಿಪ್ಪನ್ನು ಮಾಡ್ಕೊಳ್ಬೋದು. ವೇಸ್ಟ್ ಆಗಿದ್ದ ಮನೆಯಲ್ಲಿ ಬೇಡದೇ ಇರೋ ಕ್ಲಿಪ್ ಇರ್ತದಲ್ಲ, ಹಾಳಾಗಿದ್ದು ನಿಮ್ಮದು, ಅದನ್ನು ಕ್ಲಿಪ್ಪನ್ನು ತಂದಿದ್ದಕ್ಕೆ ಪ್ಲೇನ್ ಕ್ಲಿಪ್ಪನ್ನು ತಂದು ಅಂಟಿಸ್ಬೋದು. ಈಗ ನೋಡಿ ಆಯಿತು. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ ಇದಕ್ಕೆ ಬಟ್ಟೆಗೆ ಮತ್ತು ರಬ್ಬರ್ ಬ್ಯಾಂಡಿಗೆ ಹೊಲ್ಕೊಳ್ಬೇಕು. ಸೇರಿಸಿ ಎರಡಕ್ಕೂ ಸೇರಿಸಿ ಹೀಗೆ ಸರಿಯಾಗಿ ಗಟ್ಟಿಯಾಗಿ ಹೊಲ್ಕೊಳ್ಳಿ. ಹೀಗೆ ಹೊಲ್ಕೊಂಡಾದ್ಮೇಲೆ ರೆಡಿ ಆಯಿತು ನಮ್ಮ ರಬ್ಬರ್ ಬ್ಯಾಂಡ್. ನೋಡಿ ಈ ಥರ. ಈಗ ಇದನ್ನು ಮತ್ತು ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕೆ ಈ ಥರ ನನ್ನ ಹತ್ರ ಇತ್ತು, ಎರಡು ಬದಿಗೂ ಅಂಟಿಸಿದ್ದೀನಿ. ಹೀಗೆ ನೀವು ಮನೇಲಿ ಯಾವ ಥರ ಇರ್ತದೋ ಆ ಥರ ಮಾಡ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.